ಲ್ಯಾಂಡ್ ಲಾರ್ಡ್ ಇದು ಜಡೇಶ್ ಕೆ ಹಂಪಿ ಅವರು ನಿರ್ದೇಶನ ಮಾಡಿರುವಂತಹ ಸಿನಿಮಾ. ಇಲ್ಲಿ ವಿಜಯ್ ಕುಮಾರ್, ರಚಿತಾರಾಮ್ ಲೀಡ್ ರೋಲ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಸಾಮಾನ್ಯವಾಗಿ ವಿಜಯ್ ಅವರು ಆರಿಸಿಕೊಳ್ಳುವಂತಹ ಪಾತ್ರಗಳು ಹಾಗೂ ಕಥೆಗಳು ರಿಲೇಟಬಲ್ ಆಗಿರುತ್ತೆ ಅಂಡ್ ಅದರಲ್ಲಿ ಎಲಿಮೆಂಟ್ಸ್ ಈಗಿನ ಸಮಾಜವನ್ನು ರೆಪ್ರೆಸೆಂಟ್ ಮಾಡುವಂತಿದೆ ಆಗಿರುತ್ತದೆ. ಲ್ಯಾಂಡ್ ಲಾರ್ಡ್ ಸಿನಿಮಾ ಕೂಡ ಅದೇ ಸಾಲಿಗೆ ಬಂದು ನಿಂತುಕೊಳ್ಳುತ್ತೆ. ಟೀಸರ್ ಅಲ್ಲಿ ಏನೇನು ಹೇಳಿದ್ದಾರೆ, ಏನೇನು ನಿರೀಕ್ಷೆಗಳನ್ನು ಹುಟ್ಟು ಹಾಕಿಸಿದ್ದಾರೆ ಎಲ್ಲವನ್ನ ಈ ಟೀಸರ್ ರಿವ್ಯೂವಿನಲ್ಲಿ ತಿಳಿಸಿಕೊಡ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಹಾಯ್ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಒಪಿನಿಯನ್ ಯೂಟ್ಯೂಬ್ ಚಾನಲ್. ಟೀಸರ್ ಅಲ್ಲಿ ನಮ್ಮನ್ನ ಮೊದಲು ಅಟೆನ್ಷನ್ಗೆ ಕರೆದುಕೊಂಡು ಹೋಗೋದು ಗ್ರ್ಯಾಬ್ ಹಾಗೂ ಇಲ್ಲಿನ ಮಾಸ್ ಅಪ್ರೋಚ್, ಮಾಸ್ ಡೈಲಾಗ್ಸ್ ಅಂಡ್ ಇದಕ್ಕೆ ಕ್ರೆಡಿಟ್ ಹೋಗಬೇಕಾಗಿರೋದು ದುನಿಯಾ ವಿಜಯ್ ಅವರಿಗೇನೆ. ಅವರಿಗೆ ಆಸ್ ಆನ್ ಆಕ್ಟರ್ ದೊಡ್ಡ ರೇಂಜ್ ಇದ್ರು ಅವರು ಶೈನ್ ಆಗೋದು ಅವರಿಗೆ ವರ್ಕ್ ಆಗಿರೋದು ಮಾಸ್ ಸಿನಿಮಾಗಳು ಅಂಡ್ ಇಲ್ಲಿ ಅವರ ಗೆಟಪ್, ಅವರಿಗೆ ಕೊಟ್ಟಿರುವಂತಹ ಡೈಲಾಗ್ಸ್ಗಳು ಎಲ್ಲವೂ ಆನ್ ಪಾಯಿಂಟ್ ಇತ್ತು ಅಂಡ್ ಅವರನ್ನ ಪ್ರೆಸೆಂಟ್ ಮಾಡಿರುವಂತಹ ರೀತಿ ಕೂಡ ಖುಷಿ ಕೊಡ್ತು. ಇದನ್ನ ಟೀಸರ್ ಅನ್ನೋದಕ್ಕಿಂತ ವಿಜಯ್ ಅವರ ಕ್ಯಾರೆಕ್ಟರ್ ಇಂಟ್ರೋ ವಿಡಿಯೋ ಅಂದ್ರೂ ತಪ್ಪಾಗಲ್ಲ. ಅಷ್ಟರ ಮಟ್ಟಿಗೆ ಆವರಿಸಿಕೊಂಡಿದ್ದಾರೆ, ಡಾಮಿನೇಟ್ ಮಾಡಿದ್ದಾರೆ, ವಿಚ್ ಆಸ್ ಬ್ರಿಲಿಯಂಟ್. ಹೇಮಂತ್ ಗೌಡ, KS ಅಂಡ್ KV ಸತ್ಯಪ್ರಕಾಶ್ ಅವರು ಸಿನಿಮಾವನ್ನ ನಿರ್ಮಾಣ ಮಾಡಿದ್ದು. ಇಲ್ಲಿನ ಪ್ರೊಡ್ಯೂಸರ್ ವ್ಯಾಲ್ಯೂ ಹೆಚ್ಚಾಗಿದ್ದು, ವಿಜುವಲ್ಗಳು ಸಾಲಿಡ್ ಆಗಿದ್ವು. ಇದಲ್ಲದೆ ಆಕ್ಷನ್ ಸೀಕ್ವೆನ್ಸ್ಗಳು ತುಣುಕು ಕೆಲವೊಂದು ನೋಡೋದಕ್ಕೆ ಸಿಕ್ತು, ಆದರೆ ಡಿಸೈನ್ ಕೂಡ ಚೆನ್ನಾಗಿ, ಕೊರಿಯೋಗ್ರಾಫಿ ವೈಸ್ ಅಲ್ಲೂ ಕೂಡ ಇದು ಚೆನ್ನಾಗಿದೆ ಅಂಡ್ ಒಳ್ಳೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅನ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಅನ್ಕೊಂತೀನಿ. ಇನ್ನು KM ಪ್ರಕಾಶ್ ಅವರ ಎಡಿಟಿಂಗ್ ಮೆಚ್ಚಿಕೊಳ್ಳಬೇಕು. ಕಥೆಯ ಚೌಕಟ್ಟಿನ ನಮಗೆ ಪರಿಚಯಿಸಿದ್ದಾರೆ ಅಂಡ್ ಆ ಚೌಕಟ್ಟಿನಲ್ಲಿ ಏನೇನು ಬರುತ್ತೆ ಅನ್ನುವಂತಹ ಕ್ಯೂರಿಯಾಸಿಟಿಯನ್ನ ಕೂಡ ಎಂಡ್ ಅಲ್ಲಿ ಹುಟ್ಟು ಹಾಕಿಸುತ್ತೆ. ಅದು ಕಥೆಯನ್ನ ಅಂಡ್ ಅಲ್ಲಿನ ಪ್ಲಾಟ್ ಅನ್ನ ರಿವೈವ್ ಮಾಡದೇನೆ ಅಂತ ಹೇಳ್ತೀನಿ. ಇನ್ನು ರಚಿತಾರಾಮ್ ಅವರು ಇಲ್ಲೊಂದು ಮುಖ್ಯ ಪಾತ್ರದಲ್ಲಿ ಇದ್ದಾರೆ, ಬಟ್ ಅವರ ದೃಶ್ಯಗಳನ್ನ ಟೀಸರ್ ಅಲ್ಲಿ ಅಷ್ಟಾಗಿ ತೋರಿಸಿಲ್ಲ. ಇದನ್ನ ಮುಚ್ಚಿರೋದಕ್ಕೆ ಏನೋ ಸ್ಟ್ರಾಂಗ್ ರೀಸನ್ ಇರುತ್ತೆ ಅನ್ನೋದು ಮೈ ಒಪಿನಿಯನ್. ಕೂಲಿ ಸಿನಿಮಾದಲ್ಲಿ ರಚಿತಾರಾಮ್ ಅವರು ನೆಗೆಟಿವ್ ರೋಲ್ಗಳಲ್ಲಿ ಎಂತಹ ಅದ್ಭುತ ಮಾಡಿದ್ರು ಅಂಡ್ ಯಾವ ತರಹದ ಮ್ಯಾನ್ಸಿವ್ ಅಟೆನ್ಷನ್ ಅನ್ನ ಪಡ್ಕೊಂಡಿದ್ರು ಅನ್ನೋದು ಸಿನಿಮಾ ನೋಡಿದವರಿಗೆ ಅಂತ ಪಕ್ಕಾ ಗೊತ್ತಿರುತ್ತೆ. ಇಲ್ಲಿ ಕೂಡ ಅದೇ ತರಹದ ಪಾತ್ರ ಇರಬಹುದು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಟೀಸರ್ ಖಂಡಿತ ಹುಟ್ಟು ಹಾಕಿಸುತ್ತು. ರಿತನ್ಯ ವಿಜಯ್, ಅವಿನಾಶ್ ಇನ್ನು ಮುಂತಾದವರು ಸಪೋರ್ಟಿಂಗ್ ರೋಲ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಅಂಡ್ ಆ ಪಾತ್ರಗಳು ಹೇಗೆ ಮೂಡಿ ಬರ್ತವೆ, ಡೈರೆಕ್ಟರ್ ಅವರಿಂದ ಏನನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಇನ್ನು ವಿಜಯ್ ಅವರ ಜೊತೆಗೆ ಒಂದು ಕತ್ತಿ ಕೂಡ ಕಾಣಿಸಿಕೊಂಡಿದ್ದೆ. ಇಲ್ಲಿ ಡೀಟೇಲ್ ಆಗಿ ಅಬ್ಸರ್ವ್ ಮಾಡೋದಾದ್ರೆ ಏನಂದ್ರೆ, ಯಾವಾಗ ವಿಜಯ್ ಅವರು ಶಾರ್ಟ್ ಬಂದಿದೆಯೋ ಅವರೊಡನೆ ಕತ್ತಿ ಕೂಡ ಇದ್ದೇ ಇದೆ. ಸೊ ಈ ಮ್ಯಾನರಿಸಮ್ ಹಿಂದಿನ ಕತೆ ಏನಿರಬಹುದು ಅಥವಾ ಇದು ಬರೀ ಎಕ್ಸ್ಪೆಕ್ಟೇಷನ್ಗೆ ಬಳಸಿಕೊಂಡಿದ್ದಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಅಜನೀಶ್ ಲೋಕನಾಥ್ ಅವರ BGM ಅಂಡ್ ಮ್ಯೂಸಿಕ್ ಈ ಸಿನಿಮಾಗಿದೆ ಅಂಡ್ ಕಾಂತಾರ ನಂತರ ಎಂತಹ ಕಮಲನ್ನ ಇವರು ಮಾಡ್ತಾರೆ ಅನ್ನೋದನ್ನ ಈ ಸಿನಿಮಾವನ್ನು ಉತ್ತರಿಸಬೇಕಾಗಿದೆ. ಸೊ ಮೈ ಒಪಿನಿಯನ್ ಪ್ರಕಾರ ಹೇಳೋದಾದ್ರೆ ಇದೊಂದು ಗುಡ್ ಟೀಸರ್. ಪಾತ್ರಗಳನ್ನ, ಕಥೆಯ ಚೌಕಟ್ಟನ್ನ ಪರಿಚಯಿಸುವಂತಹ ನಮ್ಮಲ್ಲಿ ಕ್ಯೂರಿಯಾಸಿಟಿಯನ್ನ ಖಂಡಿತ ಹುಟ್ಟು ಹಾಕಿಸಿದೆ. ವಿಜಯ್ ಅವರು ಒಳ್ಳೆ ಆಡಿಯನ್ಸ್ ಹೊಂದಿರುವಂತಹ ನಟ ಅಂಡ್ ಈ ಬಾರಿ ಕೂಡ ಅದು ಮರು ಕಳಿಸಿದ್ರೆ, ಜನರನ್ನ ಥಿಯೇಟರ್ಗೆ ಕರ್ಕೊಂಡು ಬಂದ್ರೆ ಒಳ್ಳೆಯ ಅಂಡ್ ಒಂದು ದೊಡ್ಡ ಸಿನಿಮಾದ ಮೇಲೆ ಇದೆ. ವರ್ಷ ಇಡೀ ಒಂದೇ ಸಿನಿಮಾದ ಮೇಲೆ ಡಿಪೆಂಡ್ ಆಗೋದು ಕೂಡ ತಪ್ಪುತ್ತೆ ಅಂತ ಹೇಳ್ತೀನಿ. ನಾವು ಈ ಟೀಸರ್ ನೋಡಿದ ಮೇಲೆ